ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಏಜೆಂಟ್ 1992 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕಥೆಯು ಕೇವಲ ಕಾಲ್ಪನಿಕ ಮಾತ್ರ, ಯಾವುದೇ ವ್ಯಕ್ತಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ. ಈಗ ಕಥೆಯ ಕಡೆಗೆ ಹೋಗೋಣ. ಸಂಬಂಧಿಕನ ಪ್ರಶ್ನೆಯ ಸುರಿಮಳೆಯನ್ನು ಮಹಾಲಿಂಗಪ್ಪ, ಸಾಕು ಇವರೇ, ಹುಡುಗನನ್ನು ಇನ್ನೂ ಏನು ಕೇಳ್ತೀರಾ? ಇದೇ ಮೊದಲ ಬಾರಿಗೆ ಅಲ್ವಾ ಹೆಣ್ಣು ನೋಡೋಕ್ಕೆ ಬಂದಿರೋದು, ಭಯ ಆಗ್ತಾ ಇರುತ್ತೆ. ಆಗ ಪ್ರದೀಪ್ ಆಕಾರ್ಯ ತನ್ನ ಮನದೊಳಗೆ, ಅಬ್ಬಾ ದೇವರೇ ಇರಬೇಕು ಮಹಾಲಿಂಗಪ್ಪ, ಒಂದೇ ಬಾರಿಗೆ ಮನಸ್ಸಿನ ಭಯವನ್ನು ಅರ್ಥ ಮಾಡಿಕೊಂಡ. ಪ್ರದೀಪ್ ಆಕಾರ್ಯ ತಂದೆ ಬಾಲಯ್ಯ ಆಕಾರಿ ಹುಡುಗಿ ಏನು ಓದಿದ್ದಾಳೆ ಎಂದು ಕೇಳುತ್ತಾನೆ. ಹುಡುಗಿಯ ಸಂಬಂಧಿಕ ಅಂದರೆ ಚಿಕ್ಕಪ್ಪ. ಹುಡುಗಿ 10ನೇ ತರಗತಿ ಓದಿದ್ದಾಳೆ. ಬಾಲಯ್ಯ ಆಕಾರಿ, ಕೆಲಸ ಏನಾದರೂ? ಹುಡುಗಿಯ ಚಿಕ್ಕಪ್ಪ, ಮನೆ ಕೆಲಸ ಮಾಡ್ತಾಳೆ, ನಾವು ಮನೆಯಿಂದ ಹೊರಗೆ ಎಲ್ಲೂ ಕಳಿಸಿಲ್ಲ. ಆಗ ಮಂಜುಳಾ ಆಕಾರಿ, ಪ್ರದೀಪ್ ಆಕಾರಿಯ ತಾಯಿ, ಹೌದು ಕರೆಕ್ಟ್, ಕಾಲ ಚೆನ್ನಾಗಿ ಏನೂ ಇಲ್ಲ ಅಲ್ವಾ ಹೊರಗಡೆ ಕೆಲಸಕ್ಕೆ ಕಳಿಸೋದಕ್ಕೆ? ಆಗ ಮಹಾಲಿಂಗಪ್ಪ, ಹೌದಮ್ಮ ಕರೆಕ್ಟ್. ಮಹಾಲಿಂಗಪ್ಪ ಹುಡುಗಿಯ ಚಿಕ್ಕಪ್ಪನನ್ನು ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾನೆ. ಹುಡುಗಿಯ ಚಿಕ್ಕಪ್ಪ, ಹಾಂ ಸರಿ ಸರಿ ಎಂದು ಹುಡುಗಿಯ ಅಮ್ಮನಿಗೆ ಹುಡುಗಿಯನ್ನು ಕರೆದುಕೊಂಡು ಬರಲು ಹೇಳುತ್ತಾನೆ. ಆಗ ಹೃದಯದ ಬಡಿತವು ಪ್ರದೀಪ್ ಆಕಾರಿಗೆ ತುಂಬ ಹೆಚ್ಚಾದಂತೆ ಭಾಸವಾಗುತ್ತದೆ. ಹುಡುಗಿಯ ಗೆಜ್ಜೆನಾದವನ್ನು ಕೇಳುತ್ತಿದ್ದಂತೆ ಏನೋ ಒಂಥರ ಅರಿಯದ ನಾಚಿಕೆ, ಅವಳು ಬಂದಂತೆ ಖುಷಿ. ಅವಳು ಕೈಯಲ್ಲಿ ತಂಪಾದ ಪಾನೀಯವನ್ನು ಹಿಡಿದು ನನ್ನ ಬಳಿ ಕೊಡಲು ಬಂದಾಗ ಆಗ ಕೈ ನಡುಗುತ್ತಾ ಗ್ಲಾಸ್ನ ಹಿಡಿದು ಅವಳ ಮುಖ ನೋಡಿದೆ. ಆಗ ನನಗೆ ಅನಿಸಿದ್ದು ಇಷ್ಟೇ, ಇಷ್ಟು ದಿನ ನಾನು ಮದುವೆಯಾಗದೇ ಇರುವುದಕ್ಕೆ ಸಾರ್ಥಕ ಆಯಿತು. ಇಂತಹ ಹುಡುಗಿ, ಅವಳನ್ನು ನಾನು ಕಣ್ಣು ರೆಪ್ಪೆ ಆಡಿಸದಂತೆ ನೋಡಿದೆ. ಪಕ್ಕದಲ್ಲಿ ಕುಳಿತಿದ್ದ ನನ್ನ ತಂಗಿ ನನಗೆ ಕಚಗುಳಿ ಇಡುತ್ತಾ, ಸಮಾಧಾನ ಅಣ್ಣ, ಹುಡುಗಿ ಏನು ನೀನು ನೋಡುವಂತೆ ಕಾಣುತ್ತಿಲ್ಲ, ತಿನ್ನುವಂತೆ ಕಾಣುತ್ತಿದೆ. ಅದಕ್ಕೆ ನಸುನಕ್ಕು ಸುಮ್ಮನೆ ಆದೆ. ಹುಡುಗಿಯ ಚಿಕ್ಕಪ್ಪ ಹುಡುಗಿಯನ್ನು ಸಹ ಅಲ್ಲೇ ಕುಳಿತುಕೊಳ್ಳುವುದಕ್ಕೆ ಹೇಳಿ, ನಂತರ ಹುಡುಗಿಯ ತಂದೆ ಇಲ್ಲ, ತೀರಿಕೊಂಡಿದ್ದಾರೆ, ತಾಯಿ ಮಾತ್ರ ಇರೋದು, ನಾನು ಅವರ ಚಿಕ್ಕಪ್ಪ ಎಂದು ಎಲ್ಲ ಪರಿಚಯ ಮಾಡುತ್ತಾನೆ. ಆಗ ಬಾಲಯ್ಯ ಆಕಾರಿಯು ಹುಡುಗಿಯನ್ನು ನೀನು ಏನು ಓದಿದ್ದೀಯಮ್ಮ ಎಂದು ಕೇಳುತ್ತಾನೆ. ಹುಡುಗಿಯ ಹೆಸರು ಲಾವಣ್ಯ. 10ನೇ ತರಗತಿ ಓದಿದ್ದೇನೆ ಎಂದು ಹೇಳುತ್ತಾಳೆ. ಹುಡುಗಿಯನ್ನು ಇನ್ನೂ ಸ್ವಲ್ಪ ಮಾತನಾಡಿಸಿ ಒಳಗಡೆ ಹೋಗಲು ಅವರ ಚಿಕ್ಕಪ್ಪ ಹೇಳುತ್ತಾನೆ. ಆಗ ಮಹಾಲಿಂಗಪ್ಪ ಪ್ರದೀಪ್ ನನ್ನು ಸನ್ನೆ ಮಾಡಿ, ಹುಡುಗಿ ನಿನಗೆ ಒಪ್ಪಿದ್ದಾಳಾ ಎಂದು ಕೇಳುತ್ತಾನೆ. ಆಗ ಪ್ರದೀಪ್ ಆಕಾರಿ ಕಿರಿನಗೆಯನ್ನು ಬೀರಿ ಸುಮ್ಮನೆ ಆಗುತ್ತಾನೆ. ಆಮೇಲೆ ಬಾಲಯ್ಯ ಆಕಾರಿ, ಸರಿ, ನಾವು ಮನೆಗೆ ಹೋಗಿ ಮಹಾಲಿಂಗಪ್ಪನಿಗೆ ಹೇಳುತ್ತೇವೆ ಎಂದು ಅಲ್ಲಿಂದ ಹೊರಡಲು ಹೇಳುತ್ತಾನೆ. ಕತೆ ಈಗ ಲಕ್ಕಿಹಳ್ಳಿ ಪೊಲೀಸ್ ಸ್ಟೇಷನ್ನ ಕಡೆಗೆ. ಜಾಗ ಲಕ್ಕಿಹಳ್ಳಿ ಪೊಲೀಸ್ ಠಾಣೆಗೆ ತಲುಪಿದ ವಿಠ್ಠಲ್ ಮತ್ತು ಪೇದೆಯ ಹೆಸರು ರವಿಕುಮಾರ್. ರವಿ ಪೇದೆ, ಸರ್ ಸ್ಟೇಷನ್ ಬಂತು. ಅರ್ಧ ನಿದ್ದೆಯಲ್ಲಿದ್ದ
ವಿಠ್ಠಲ್ ನಿಧಾನವಾಗಿ ಆಕಳಿಸುತ್ತಾ ಕಾರಿನಿಂದ ಹೊರಗೆ ಇಳಿಯುತ್ತಾನೆ. ಇಳಿದ ಮೇಲೆ ರವಿ ನಡಿ ಹೋಗೋಣ, ಕೇಸ್ ಬರೆಯೋ ರೈಟರ್ ಹತ್ರ. ರವಿ ಹಾಂ ಸರ್ ಹೋಗೋಣ. ಒಳಗಡೆ ಬಂದ ಮೇಲೆ ರವಿ ಸರ್, ರೈಟರ್ ತಾರತಮ್ಯ ಅಂದರೆ ಯಾರು ಎಂದು ಒಬ್ಬ ಪೇದೆ ಅಂದರೆ ಪಿ ಸಿಯನ್ನು ಕೇಳುತ್ತಾನೆ. ಆಗ ಆ ಪೇದೆ ತಾರತಮ್ಯ ಇನ್ನೂ ಬಂದಿಲ್ಲ, ಅವರು ಇನ್ನೂ ಸ್ವಲ್ಪ ಸಮಯದಲ್ಲಿ ಬರಬಹುದು ಎಂದು ಪೇದೆ ಹೇಳುತ್ತಾನೆ. ಅಷ್ಟರಲ್ಲಿ ರವಿ ಟೀಯನ್ನು ಕುಡಿಯೋಣ ಎಂದು ವಿಠ್ಠಲ್ಗೆ ಹೇಳುತ್ತಾನೆ. ಟೀ ಕುಡಿದು ಬರುವ ಸಮಯದಲ್ಲಿ ತಾರತಮ್ಯ ಸ್ಟೇಷನ್ಗೆ ಬಂದಿರುತ್ತಾನೆ. ರವಿಯು ತಾರತಮ್ಯನ ಹತ್ತಿರ ಹೋಗಿ ತಮ್ಮಿಬ್ಬರ ಪರಿಚಯ ಮಾಡಿಕೊಳ್ಳುತ್ತಾನೆ. ತಾರತಮ್ಯ, ಮುಂದೆ ಹೇಳುವ ವಿಷಯ ಕೇಳುಗರ ಗಮನಕ್ಕೆ ಒಂದು ಆಶ್ಚರ್ಯ ಕಾದಿದೆ, ಅದೇನೆಂದು ನೋಡೋಣ ಮುಂದಿನ ಭಾಗದಲ್ಲಿ. ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ಸದಾ ನಿಮ್ಮ ಸಹಕಾರ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಏಜೆಂಟ್ 1992. ಲೈಕ್ಸ್, ಕಾಮೆಂಟ್ಸ್ ಆ್ಯಂಡ್ ಶೇರ್.